ಓಂ ಶಾಂತಿ. ಡೇಟ್ ಆಗಿದೆ 7 ಜೂನ್ 1977. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಸಂಗಮ युग को चढ़ती कला सर्व का भला का ವಿಶೇಷ ವರದಾನ್. ಸಂಗಮ ಯುಗಕ್ಕೆ ಇದಕ್ಕೆ ಧರ್ಮಾವು ಯುಗ ಅಂತಲೂ ಕರೀತಾರೆ. ಈ ಸಂಗಮ ಯುಗವನ್ನು ಏನಂತ ಹೇಳ್ತೀವಿ? ಚಡತಿ ಕಲಾ, ಏರುವ ಕಲೆ ಮತ್ತು ಸರ್ವಕಾ ಫಲ, ಎಲ್ಲರಿಗೂ ಏನು ಮಾಡೋದಿದೆ? ಒಳ್ಳೆಯದನ್ನು ಮಾಡ್ತಕ್ಕಂಥ ಒಂದು ವಿಶೇಷ ವರದಾನ ಕೇವಲ ಈ ಸಂಗಮ ಯುಗದಲ್ಲಿ ಮಾತ್ರ ಇರ್ತದೆ. स्वयं को माया के अनेक प्रकार के रॉयल रूप से बचाने की युक्तियाँ बताते हुए अव्यक्त बाप दादा ने महावाक्य उच्चारे. स्वयं को माया के अनेक प्रकार के, ನಮ್ಮನ್ನು ಮಾಯೆಯ ಅನೇಕ ಪ್ರಕಾರದ ರಾಯಲ್ ರೂಪದಿಂದ ಸುರಕ್ಷಿತ ಮಾಡ್ತಕ್ಕಂಥ ಯುಕ್ತಿಯನ್ನು ಹೇಳ್ತಾ ಅವ್ಯಕ್ತ ಬಾಪ್ ದಾದಾ ಏನು ಮಾಡಿದರು? महावाक्यಗಳನ್ನು ಹೇಳ್ತಾರೆ. सभी समय के प्रमाण स्वयं को चढ़ती कला में हर सेकंड व संकल्प में अनुभव करते हो. ಬಾಬಾ ಕೇಳ್ತಾರೆ, ಸ್ವಯಂ ನೀವೆಲ್ಲರೂ ನಿಮ್ಮಲ್ಲಿ ಅನ್ನಿಸ್ತಿದೆ ಏನೋ ನಾನು ಏರುವ ಕಲೆಯಲ್ಲಿ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪ ಅನುಭವ ಮಾಡ್ತಾ ಇದ್ದೀನೇನು ಅಂತ ಚೆಕ್ ಮಾಡ್ಕೊತಾರೆ ಬಾಬಾ. ಕ್ಷಣಕ್ಕೂ ನನ್ನ ಸ್ಥಿತಿ ಹೆಚ್ಚಾಗ್ತಿದೆ ಏನು? क्योंकि यह तो सब जानते हो कि यह छोटा सा संगम युग चढ़ती कला का है. ಯಾಕಂತಂದರೆ ನಿಮಗೆಲ್ಲ ಗೊತ್ತಿದೆ ಏನೋ ಇದು ಒಂದು ಸಣ್ಣ ಯುಗ. ಎಲ್ಲ ಯುಗಗಳಲ್ಲಿ ಸಂಗಮ ಯುಗದ ಅನ್ನೋದು ಬಹಳ ಚಿಕ್ಕ ಸಮಯ, ಬಹಳ ಕಡಿಮೆ. ಎಷ್ಟು? ಕೇವಲ 100 ವರ್ಷ ಅಂತ ಹೇಳ್ತೀವಲ್ಲ. ಇದು ಎಂಥ ಯುಗ? ಏರುವ ಕಲೆ ಯುಗ. ಆತ್ಮ ತನ್ನ ಕಲೆಗಳನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥ ಒಂದು ಯುಗ. इस युग को व समय को ड्रामानुसार वरदान मिला हुआ है. ಈ ಯುಗಕ್ಕೆ, ಯಾವ ಯುಗಕ್ಕೆ? ಸಂಗಮ ಯುಗಕ್ಕೆ, ಈ ಸಮಯಕ್ಕೆ ನಾಟಕದ ಅನುಸಾರವಾಗಿ ವರದಾನ ಸಿಕ್ಕಿದೆ. ಏನು ವರದಾನ? ಚಡತಿ ಕಲಾ ಸರ್ವಕಾ ಫಲ. ಆತ್ಮ ಎಷ್ಟೆಷ್ಟು ಏರುವ ಕಲೆಯಲ್ಲಿ ಹೋಗ್ತದೆ, ಆತ್ಮನಿಗೆ ಏನಾಗ್ತದೆ? ಒಳ್ಳೆಯದಾಗ್ತದೆ. और कोई भी युग को ऐसा वरदान प्राप्त नहीं है. ಭಲೆ ಸತ್ಯುಗ ಸ್ವರ್ಗನೇ ಇರ್ಬೋದು, ಆ ಸತ್ಯುಗದಲ್ಲಿ ಈ ವರದಾನ ನಮಗೆ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಇದು ಅತ್ಯಂತ ವಿಶೇಷವಾದ ಸಮಯ. ಯಾವುದೋ? ಸಂಗಮ ಯುಗ. यह विशेषता धर्माव युग भी है. अर्थात यथार्थ धर्म और यथार्थ कर्म करने वाली श्रेष्ठ आत्माएं इस धर्माव युग में पाठ बजाती है. ಬಾಬಾ ಹೇಳ್ತಾರೆ, ಈ ವಿಶೇಷತಾ, यह ವಿಶೇಷತಾ ಧರ್ಮಾವ ಯುಗ ಭಿ ಹೈ. ಈ ಸಂಗಮ ಯುಗಕ್ಕೆ ಏನಂತ ಹೇಳ್ತಾರೆ? ಧರ್ಮಾವ ಯುಗ ಅಂತಲೂ ಹೇಳ್ತಾರೆ. ಅದರ ಅರ್ಥ ಏನು? ಯಥಾರ್ಥ ಧರ್ಮ ಅವರು ಯಥಾರ್ಥ ಕರ್ಮ ಕರ್ನೆ ವಾಲಿ ಶ್ರೇಷ್ಠ ಆತ್ಮಾಯೇ. ಇಲ್ಲಿ ನಾವು ಹೆಂಗಿರ್ತೀವಿ? ಯಥಾರ್ಥ ಧರ್ಮ, ಯಥಾರ್ಥ ಕರ್ಮ ಮಾಡುವಂಥ ಶ್ರೇಷ್ಠ ಆತ್ಮಗಳು ಈ ಧರ್ಮಯುಗದಲ್ಲಿ ಪಾಠ ಮಾಡ್ತಿದ್ದೀವಿ. ಧರ್ಮ ಅಂದರೆ ಎಲ್ಲಿ? ಇಲ್ಲಿಂದನೇ ಶುರುವಾಗ್ತದೆ ಧರ್ಮ. ಆತ್ಮನ ಧರ್ಮ ಏನು? ಶಾಂತ ಸ್ವರೂಪ, ಪ್ರೇಮ್ ಸ್ವರೂಪ, ಆನಂದ ಸ್ವರೂಪ. ಇವೆಲ್ಲ ಆತ್ಮನ ಧರ್ಮ. ಈ ಸ್ಥಿತಿನಲ್ಲಿ ಇದ್ಕೊಂಡು ನಾವೇನು ಮಾಡ್ತೀವಿ? ಕರ್ಮ ಮಾಡ್ತಕ್ಕಂಥ ಶ್ರೇಷ್ಠ ಆತ್ಮಗಳು ಈ ಧರ್ಮಯುಗದಲ್ಲಿ ಏನು ಮಾಡ್ತೀವಿ? ಪಾಠ ಮಾಡ್ತೀವಿ. ಧರ್ಮಸತ್ತ, राज्यसत्ता, विज्ञान की सत्ता, सर्वसत्ताएं इस युग में ही अपना विशेष पाठ दिखाती है. ಬಾಬಾ ಹೇಳ್ತಾರೆ, 4 ಸತ್ತಾಗಳು, ಧರ್ಮಸತ್ತ, ರಾಜ್ಯಸತ್ತ, ವಿಜ್ಞಾನ ಸತ್ತ ಮತ್ತು ಎಲ್ಲ 4 ಸತ್ತಾಗಳು ಈ ಯುಗದಲ್ಲಿ ವಿಶೇಷವಾಗಿ ಪಾಠನ್ನು ತೋರಿಸ್ತವೆ. ಅರ್ಥಾತ್ इस समय ही यह तीनों सत्ताएं आत्माओं को प्राप्त होती है. ಈ ಸಮಯದಲ್ಲಿ ಈ 3 ಸತ್ತಾಗಳ ಪ್ರಾಪ್ತಿ ಆಗ್ತದೆ. ಯಾವುದೋ? ಧರ್ಮಸತ್ತ,
राज्य सत्ता, विज्ञान सत्ता। ऐसे श्रेष्ठ समय के विशेष पाठधारी कौन है? ಇಂಥ ಶ್ರೇಷ್ಠ ಸಮಯದಲ್ಲಿ ವಿಶೇಷ ಪಾತ್ರಧಾರಿಗಳು ಯಾರು? ಸ್ವಯಂ ಕಾ ಐಸೆ ಸಮಯ ಪರ್ ಶ್ರೇಷ್ಠ ಪಾಠಧಾರಿ ಸಮಜ್ತೆ ಹೋ? ನಿಮ್ಮನ್ನು ನೀವು ನಾವೆಂಥ ಪಾಠಧಾರಿಗಳು? ವಿಶೇಷ ಪಾಠಧಾರಿಗಳು ಅಂತ ನಿಮ್ಮನ್ನು ನೀವು ತಿಳ್ಕೊಂಡಿದ್ದೀರೇನು? ಎಂಥ ಸಮಯದಲ್ಲಿ ನಾನು ಪಾತ್ರ ಮಾಡ್ತಿದ್ದೀನಿ, ಎಷ್ಟು ವಿಶೇಷತೆಗಳಿದಾವೆ. ಇಲ್ಲೇ ನಾನು ಎಲ್ಲವನ್ನ ಕಲಿತೀನಿ. ಧರ್ಮದಿಂದ ಹೆಂಗೆ ನಡಿಬೇಕು ಅಂತ ಕಲಿತೀನಿ. ಬಾಬಾ ಹೇಳ್ತಾರೆ, ರಾಜ್ಯ ಸತ್ತಾ ಹೆಂಗೆ ಮಾಡಬೇಕು ಅಂತ ಕಲಿತೀನಿ, ನಿಯಮಗಳನ್ನು ಮಾಡ್ತೀನಿ. ವಿಜ್ಞಾನ ಸತ್ತಾ ಗೊತ್ತಾಗ್ತದೆ, ರಾಜ್ಯ ಸತ್ತಾ ಗೊತ್ತಾಗ್ತದೆ. ಅದನ್ನು ಹೇಳ್ತಾರೆ ಬಾಬಾ. ಎಲ್ಲವನ್ನ ಇಲ್ಲೇ ಕಲ್ತ್ಕೊಂಡು ಇಲ್ಲೇ ಪರ್ಫೆಕ್ಟಾಗಿ ಹೋಗೋದು. ಮತ್ತು ಇನ್ನೊಂದು ವಿಶೇಷ ಏನು? ನಾವು ಯಾರ ಜೊತೆ ಪಾತ್ರ ಮಾಡ್ತಾ ಇದ್ದೀವಿ? ಬಾಬನ ಜೊತೆ ಪಾತ್ರ ಮಾಡ್ತಾ ಇದ್ದೀನಿ. ಇದೆಲ್ಲ ವಿಶೇಷತೆಗಳು ನಿಮ್ಮ ಬುದ್ಧಿನಲ್ಲಿ ಇದಾವೇನು? आपकी चढ़ती कला से ही सर्व आत्माओं का भला अर्थात कल्याण होता है. ಬಾಬಾ ಹೇಳ್ತಾರೆ, ತಮ್ಮ ಏರುವ ಕಲೆಯಿಂದನೇ ಎಲ್ಲ ಆತ್ಮಗಳ ಫಲ ಇದೆ, ಅವರ ಕಲ್ಯಾಣ ಇದೆ ಅಂತ ಹೇಳ್ತಾರೆ ಬಾಬಾ. सर्वात्माओं के बहुत समय की आशाएं मुक्ति को प्राप्त करने की आपकी चढ़ती कला के आधार से ही पूर्ण होती है. ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳ ಆಶೆ ಏನಾಗಿದೆ? ಮುಕ್ತಿ ಪ್ರಾಪ್ತಿ ಮಾಡ್ಕೊಳ್ಬೇಕು. ಸನ್ಯಾಸಿಗಳು ದ್ವಾಪರದಿಂದ ತಪಸ್ಸು ಮಾಡ್ತಾ ಬಂದರು. ಎದಕ್ಕೆ ತಪಸ್ಸು ಮಾಡಿದ್ರು ಅವರು? ಮುಕ್ತಿ ಪಡ್ಕೊಳ್ಳಿಕ್ಕೆ ತಪಸ್ಸು ಮಾಡಿದರು. ದ್ವಾಪರ ಯುಗದಿಂದ ಸನ್ಯಾಸಿ ಆತ್ಮಗಳು ಕೂಡ ಮುಕ್ತಿಗೆ ಏನು ಮಾಡ್ತಿದ್ದಾರೆ? ಪ್ಯಾಸಿ ಹೇ. ಯಾವಾಗ ನಮಗೆ ಮುಕ್ತಿ ಸಿಗ್ತದೆ ಅಂತ, ಅವ್ರಿಗೆ ಮುಕ್ತಿ ಯಾವಾಗ ಸಿಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ನಾವಾತ್ಮಗಳು ಚಡ್ತಿ ಕಲಾದಲ್ಲಿ ಬಂದರೆ, ನಾವಾತ್ಮಗಳ ಕಲ್ಯಾಣ ಆದರೆ, ನಾವಾತ್ಮಗಳು ಶ್ರೇಷ್ಠ ಆದರೆ ಅವ್ರಿಗೆ ಏನಾಗ್ತದೆ? ಮುಕ್ತಿ ಸಿಗ್ತದೆ. ಅವ್ರಿಗೆ ಮುಕ್ತಿಗೆ ಆಧಾರ ಯಾರು? ನಾವು ಬ್ರಾಹ್ಮಣಾತ್ಮಗಳು ಅಂತ ಹೇಳ್ತಾರೆ ಬಾಬಾ. ऐसे अपने को आधार मूर्ख समझ चलते हो. ವಿಶ್ವಾತ್ಮಗಳೆಲ್ಲ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಆಧಾರ ಯಾರು? ನಾನು. ನಾವು ಅಲ್ಲ. ಮತ್ತು ನಾವು ಅಂತಂದ್ರೆ ಮತ್ತೆ ಢೀಲಾಗ್ಬಿಡ್ತೀವಿ ನಾವು. ನಾನೇ ಎಲ್ಲರ ಮುಕ್ತಿ, ಜೀವನ್ ಮುಕ್ತಿಗೆ ಆಧಾರ. ಐಸೆ ಅಪನೆ ಕೋ ಆಧಾರ ಮೂರ್ತ ಸಮಜ್ ಚಲ್ತೆ ಹೋ. ಈ ಥರ ನಾನೇ ಆಧಾರ ಮೂರ್ತ ಆಗಿದ್ದೀನಿ ಅಂತ ತಿಳ್ಕೊಂಡು ನಡೀತೀರಾ? ದೇನೆ ವಾಲಾ ದಾತಾ ಬಾಪ್ ಹೇ, ಲೇಕಿನ್ ನಿಮಿತ್ತ ಕಿಸ್ಕೋ ಬನಾಯಾ ಹೇ. ಮುಕ್ತಿ ಕೊಡೋದಂತೆ ಯಾರು ಕೊಡ್ತಾರೆ? ಶಿವಬಾಬಾನೇ ಕೊಡ್ತಾರೆ. ಅದಕ್ಕೆ ನಿಮಿತ್ತ ಯಾರು ಮಾಡಿದ್ದಾರೆ? ಯಾರನ್ನು ಮಾಡಿದ್ದಾರೆ ಬಾಬಾ? ನಮ್ಮನ್ನು ನಿಮಿತ್ತರನ್ನಾಗಿ ಮಾಡಿದ್ದಾರೆ. ವರ್ಷ ಬಾಪ್ ದ್ವಾರ ಪ್ರಾಪ್ತ ಹೋತಾ ಹೇ, ಲೇಕಿನ್ ಬಾಪ್ ಭೀ ನಿಮಿತ್ತ ಬಚ್ಚೋं को बनाते हैं. ಆಸ್ತಿ ಸಿಗೋದು ಬಾಬಾರಿಂದಾನೆ. ಆದರೆ ಮೀಡಿಯೇಟರನ್ನು ಯಾರನ್ನು ಮಾಡ್ತಾರೆ ಬಾಬಾ? ನಮ್ಮನ್ನು ಮಾಡ್ತಾರೆ. ಲೇಕಿನ್ ಬಾಪ್ ಭೀ ನಿಮಿತ್ತ बच्चों को बनाते हैं. इतना अटेंशन हर कदम अपने ऊपर रहता है. ಇಷ್ಟು ಅಟೆನ್ಷನ್ ಇದೆಯಾ ನಿಮ್ಮ ಮೇಲೆ ನಿಮಗೆ? ಬಾಬಾ ನನ್ನನ್ನು ನಿಮಿತ್ತ ಮಾಡಿದ್ದಾರೆ. ಈ ಮುಂದೆ ಇರ್ತಕ್ಕಂಥ ಎಲ್ಲ ಆತ್ಮಗಳ ಮುಕ್ತಿಗೆ ಯಾರು ಆಧಾರ? ನಾನು ಆಧಾರ ಅಂತ ಅನ್ಕೊಂತೀರಿ ಯಾವಾಗಲೂ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ कि हम विशेष आत्माओं के आधार से सर्व आत्माओं का भला है. यह स्मृति रखने से अलबेलापन और आलस्य समाप्त हो जाएगा. ಎಲ್ಲ ಆತ್ಮಗಳಿಗೆ ಮುಕ್ತಿಯನ್ನು ಕೊಡಿಸುವಂಥ ನಿಮಿತ್ತ ಆತ್ಮ ನಾನಾಗಿದ್ದೀನಿ ಅನ್ನೋ ಸ್ಮೃತಿನಲ್ಲಿ ಇರೋದರಿಂದ ಅಲ್ಬೇಲಾಪನ್ನು, ಆಲಸ್ಯ ಎಲ್ಲ ಏನಾಗ್ತದೆ? ಸಮಾಪ್ತ ಆಗ್ತದೆ. जो वर्तमान समय किसी न किसी रूप में मेजॉरिटी में दिखाई देता है, जिस कारण चढ़ती कला के बजाय रुकती कला में आ जाते हैं और इस रुकने की कला में भी बहुत होशियार हो गए हैं. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಮೃತಿನಲ್ಲಿ ಇದ್ಕೊಂಡು ಇದ್ದರೆ ಅಲ್ಬೇಲಾಪನ ಆಲಸ್ ಹೋಗ್ತದಂತ ಹೇಳ್ತಾರೆ ಬಾಬಾ. ಆದರೆ ವರ್ತಮಾನ ಸಮಯದಲ್ಲಿ ಒಂದಿಲ್ಲ ಒಂದು ಕಾರಣದಿಂದ ಮೆಜಾರಿಟಿನಲ್ಲಿ ಇದೇ ಕಾಣಿಸ್ತದೆ. ಏನು ಅಂತಂದರೆ, ಏರುವ ಕಲೆಯ ಬದಲಾಗಿ ಅಲ್ಲೇ ನಿಂತ್ಕೊಂಡು ಬಿಡ್ತಿದ್ದೀರಾ. ರುಕ್ತಿ ಕಲಾಮೆ ಅಂತ ಹೇಳ್ತಾರೆ ಬಾಬಾ. ನಿಂತು ಬಿಡ್ತೀರಾ. ಪುರುಷಾರ್ಥ ಏನಾಗಿದೆ? ಸ್ಟಾಪ್ ಆಗಿದೆ, ನಿಂತಿದೆ. रुकने की कला में भी बहुत होशियार हो गए. ನೀವು ಭಾಳ ಹೋशिಯಾರಾಗಿದ್ದೀರಾ. होशियार क्या करते हैं? ध्यान की सुनी हुई बातें व समय समय पर जो युक्तियाँ बाप द्वारा मिलती रहती है,
उन व्यक्तियों व बातों को यथार्थ से यूज़ नहीं करते, मिसयूज़ करते हैं. ಏನು ಹೋಶಿಯಾರ್ತನ ಮಾಡ್ತೀರಾ ಅಂತಂದರೆ ಬಾಬಾ ಹೇಳ್ತಾರೆ, ಬಾಬಾ ಏನು ಹೇಳ್ತಾರೆ ಅಂತಂದರೆ, ಬಾಬಾ ಕೆಲವೊಂದು ಯುಕ್ತಿಗಳನ್ನು ಹೇಳಿರ್ತಾರೆ. ಯಾರನ್ನ ನೋಡಿದ ಕೂಡಲೇ ಅವ್ರು ಹಂಗೆ ಯಾಕೆ ಮಾಡ್ತಾರ ಅಂತ ಅನ್ಕೋಬೇಡ್ರಿ, ಅವ್ರದ್ದು ಪಾತ್ರ ಅದ. ಆಮೇಲೆ ಅವ್ರದ್ದು ಪಾತ್ರ ಹಂಗಿದ್ದ ಕೂಡಲೇ ನಾವ್ಯಾಕೆ ನಮ್ದೇನದ, ಹೀಗೆ ಕೆಲವೊಂದು ಹುಷಿಯಾರ್ತನ ಮಾಡ್ತೀವಿ ಅಂತ ನಾವು. ಅದನ್ನು ಬಾಬಾ ಹೇಳ್ತಾರೆ. ಬಾಬಾ ಏನೇನೋ ಯುಕ್ತಿಗಳನ್ನು ಹೇಳಿರ್ತಾರಲ್ಲ, ಆ ಯುಕ್ತಿಗಳನ್ನು ಹೋಶಿಯಾರ್ತನ ಅಲ್ಲಲ್ಲಿ ಬಳಕೆ ಮಾಡಿ ನಿಂತು ಬಿಡ್ತೀರಾ. अपने पुराने भाव को बदल बोल को पकड़ लेते हैं. ಬಾಬಾ ಆ ಯುಕ್ತಿಗಳನ್ನು ಯಾವ ಭಾವದಿಂದ ಹೇಳಿದ್ದಾರೆ ಅನ್ನೋದನ್ನು ಬಿಟ್ಟು ಬರೀ ಆ ಮಾತನ್ನು ಹಿಡ್ಕೊಂಡು ಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಏನು ಹೇಳಿರ್ತಾರೆ, ಬಾಬಾ ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ಪುರುಷಾರ್ಥ ಮಾಡ್ಲಿಕ್ಕತ್ತಿಲ್ಲ ಅಂತಂದಾಗ ಬಾಬಾ ಏನು ಹೇಳ್ತಾರೆ, ಡ್ರಾಮಾ ಅನುಸಾರ ಅವ್ರು ಮಾಡ್ತಾರೆ ಅಂತ ಹೇಳಿರ್ತಾರೆ ಬಾಬಾ. ಅದನ್ನೇನು ಮಾಡ್ತೀವಿ, ನಮ್ಮ ಮೇಲೆ ಅಪ್ಲೈ ಮಾಡ್ಕೊಳ್ತೀವಿ. ಡ್ರಾಮಾ ಅನುಸಾರ ನಾನು ಪುರುಷಾರ್ಥ ಮಾಡಿರ್ತೀನಿ, ಇಲ್ಲ ಅಂದರೆ ಇಲ್ಲ. ಈ ಥರ ಹೋಶಿಯಾರ್ತನ ಮಾಡ್ಕೊಂಡು ಏನು ಮಾಡ್ತೀರಿ, ಅಲ್ಲೇ ರುಕ್ತಿ ಕಲಾಮೆ ಆ ಜಾತಿ ಹೋ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಪುರುಷಾರ್ಥ ಏರುವ ಕಲೆ ಬದಲಾಗಿ ಏನಾಗ್ಬಿಡ್ತದೆ, ಅಲ್ಲೇ ನಿಂತು ಬಿಡ್ತದೆ. ಅಪನೇ ಪುರಾಣೆ ಸ್ವಭಾವಕ್ಕೆ ವಶೀಭೂತ ಹೋ, ಹಳೆಯ ಸಂಸ್ಕಾರಗಳಿಗೆ ವಶೀಭೂತ ಆಗ್ತೀರಾ. ಯಥಾರ್ಥ ಭಾವಕ್ಕೋ ಸ್ವಭಾವವಶ ಬದಲ್ ಲೇತೆ ಹೇ. ಬಾಬಾ ಯಾವ ಭಾವದಿಂದ ಹೇಳಿರ್ತಾರೋ ಆ ಭಾವ ತಿಳ್ಕೊಳ್ದೇನೆ ಬೇರೆ ಇದಕ್ಕೆ ವಶ ಆಗಿ ಚೇಂಜ್ ಆಗಿಬಿಡ್ತೀರಾ. ಜೈಸೆ ಬಾಪ್ ದಾದಾ ಡ್ರಾಮಾಕ್ಕೆ ಹೇಳ್ತಾರೆ ಬಾಬಾ, जैसे बाप दादा ड्रामा के रहस्य को मास्टर त्रिकालदर्शी बनाने के कारण सर्व रहस्य बच्चों के आगे स्पष्ट करते हैं. बाप दादा ನಾಟಕದ ರಹಸ್ಯವನ್ನು ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಆಗಿರುವುದರ ಕಾರಣ ಎಲ್ಲ ರಹಸ್ಯವನ್ನು ಮಕ್ಕಳ ಎದುರುಗಡೆ ಸ್ಪಷ್ಟ ಮಾಡಿರ್ತಾರೆ. बाप ड्रामा के राज अनुसार पुरुषार्थियों के नंबर व राजधानी के रहस्य सुनाते हैं कि ड्रामा में राजधानी में सब प्रकार के पद पाने वाले होते हैं. ಬಾಬಾ ಏನು ಹೇಳಿರ್ತಾರೆ ನಮಗೆ, ನಾಟಕದ ಅನುಸಾರವಾಗಿ ರಾಜ್ಯದ ಡ್ರಾಮಾಕ್ಕೆ ರಾಜ್ಕೋ ರಹಸ್ಯವನ್ನು, ಬಾಬಾ ನಾಟಕದ ರಹಸ್ಯವನ್ನು ಅದರ ಅನುಸಾರವಾಗಿ ಪುರುಷಾರ್ಥಿಗಳೇನಾಗಿರ್ತಾರೆ, ನಂಬರ್ ವಾರ್ ಆಗಿರ್ತಾರೆ. ಬಾಬಾ ಹೇಳ್ತಾರೆ, ನಾಟಕದ ರಹಸ್ಯವನ್ನು ಹೇಳ್ತಾರೆ. ಯಾರ್ಯಾರು ಎಷ್ಟೆಷ್ಟು ಪುರುಷಾರ್ಥ ಮಾಡಿರ್ತಾರೋ ಅಷ್ಟು ಪದ ತಗೊಳ್ತಾರೆ. ವಾ ಮಾಲಾ ನಂಬರ್ ವಾರ್ ಬಂತಿ ಹೇ ತೋ ಸಬ್ ಮಹಾರಥಿ ತೋ ಬನೆಂಗೆ ನಹಿ. ಮಾಲೆನಲ್ಲಿ ನಂಬರ್ ವಾರ್ ಆಗಿರ್ತಾರೆ, ಎಲ್ಲರೂ ಮಹಾರಥಿ ಆಗೋದಿಲ್ಲ ಅಂತ ನಮಗೇನೋ ಹೇಳಿರ್ತಾರೆ ಬಾಬಾ. ಅಥವಾ ಸಭಿ ವಿಜಯ್ ಮಾಲಾ ಮೇ ತೋ ಆಯಂಗೆ ನಹಿ, ಎಲ್ಲರೂ ವಿಜಯ್ ಮಾಲೆನಲ್ಲಿ ಬರೋದಿಲ್ಲ. सब महाराजा तो बनेंगे नहीं, इसलिए हमारा पाठ ही ऐसा दिखाई देता है. बाप सुनाते हैं एडवांस में जाने के लिए, लेकिन बच्चे एडवांस जाने के बजाय उल्टा एडवांटेज उठा लेते हैं. ಬಾಬಾ ಈ ಥರ ಎಲ್ಲ ನಾಟಕದ ಪಾಯಿಂಟ್ಸ್ಗಳನ್ನು ಹೇಳಿರ್ತಾರೆ. ಆದ್ದರಿಂದ ನಮ್ಮ ಪಾತ್ರ ಐಸಾ ದಿಖಾಯಿ ದೇತಾ ಹೇ, ನಮ್ದೇನು ಬಿಡ್ರಿ, ನಾವು ಇಷ್ಟೇ ಇದೀವಿ, ಪ್ರಜೆಗಳಾಗ್ತೀವಿ, ದಾಸಿ ಆಗ್ತೀವಿ ಅಂಥೇಳಿ ಹಿಂಗೆ ಅಂದ್ಕೊಂಡು ನಾವೇನು ಮಾಡ್ತೀವಿ, ಏರುವ ಕಲೆಯಲ್ಲಿ ಬಿಟ್ಟು ರುಕ್ತಿ ಕಲಾಮೆ ಆ ಜಾತಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಡ್ವಾನ್ಸ್ ಮೇ ಜಾನೆ ಕೆ ಲಿಯೆ, ಅಡ್ವಾನ್ಸ್ನಲ್ಲಿ ಹೋಗೋದಕ್ಕಾಗಿ. ಲೇಕಿನ್ ಬಚ್ಚೆ ಅಡ್ವಾನ್ಸ್ ಜಾನೆ ಕಿ ಬಜಾಯ್, ಅಡ್ವಾನ್ಸ್ ಪಾರ್ಟಿನಲ್ಲಿ ಹೋಗೋದರ ಬದಲಾಗಿ ಉಲ್ಟಾ ಅಡ್ವಾಂಟೇಜ್ ತಗೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. अर्थात अपने अलबेलेपन और आलस्य को नहीं मिटाते, लेकिन बाप की बात का भाव बदल उसी बात को आधार बना देते हैं. ಡ್ರಾಮಾದಾಗಿದ್ದರೆ ಮಾಡಿರ್ತೀವಿ, ಡ್ರಾಮಾದಾಗಿದ್ದರೆ ಇಲ್ಲ, ಇಂಥವೆಲ್ಲ ಅನ್ಕೋತೆ ಬಾಬಾ ಯಾವ ಭಾವದಿಂದ ಹೇಳಿರ್ತಾರೋ ಅದನ್ನು ಬಿಟ್ಟು ಮಾತನ್ನು ಆಧಾರವಾಗಿಟ್ಕೊಂಡು ಲೂಸ್ನೆಸ್ ಆಗಿಬಿಡ್ತೀವಿ, ಢೀಲಾಪನ ಆಗಿಬಿಡ್ತದೆ ಪುರುಷಾರ್ಥದಲ್ಲಿ. और बाप को सुनाते हैं, ಮತ್ತು ಬಾಬಾಗೆ ಹೇಳ್ತೀವಿ ಕಿ ಆಪ್ನೆ ಐಸೆ ಕಹಾ, ಬಾಬಾ ನೀವೇ ಹೇಳಿದ್ದೀರಲ್ಲ, ಏನು ಡ್ರಾಮಾ ಅನ್ಸರ್, ಮತ್ತು ಬಾಬಾ ಹೇಳಿದ್ದೇನೆ ಮತ್ತು ಹೇಳಿ ಬಾಬಾಗೆ ಹೇಳ್ತೀವಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ,
इसी प्रकार अपने भिन्न भिन्न स्वभाव के वश यथार्थ बातों का भाव बदल रुक्ति कला की बाजी बहुत अच्छी दिखाते हैं. ಈ ಥರ ನೀವು ವಿವಿಧ ರೀತಿಯ ಸ್ವಭಾವಕ್ಕೆ ವಶ ಆಗಿ ಯಥಾರ್ಥ ಮಾತುಗಳನ್ನು ಬಾಬಾ ಏನು ಭಾವ ಇಟ್ಕೊಂಡು ಹೇಳಿರ್ತಾರೋ ಅದನ್ನು ನಿಮಗೆ ನೀವೇ ಬದಲಿ ಮಾಡಿಕೊಂಡು ನಿಮಗೆ ಹೆಂಗೆ ಅನುಕೂಲ ಆಗ್ತದೋ ಹಂಗೆ ಮಾಡಿಕೊಂಡು ವೃತ್ತಿ ಕಲಾದಲ್ಲಿ ಬಂದು ಪಾತ್ರವನ್ನು ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಮಾಯಾಜೀತ್ बनने की युक्तियों को समय पर कार्य में लगाने का अटेंशन खुद कम रखते हैं. ಮಾಯಾಜೀತ್ ಆಗೋದಕ್ಕಾಗಿ ಯುಕ್ತಿಯೋಂಕು ಬಾಬಾ ಏನೇನೋ ಯುಕ್ತಿಗಳನ್ನು ಹೇಳಿರ್ತಾರೆ ಮಾಯಾಜೀತ್ ಆಗಲಿಕ್ಕೆ. ಸಮಯದಲ್ಲಿ ಅವುಗಳನ್ನು ಕಾರ್ಯದಲ್ಲಿ ಬಳಕೆ ಮಾಡುವುದಕ್ಕಾಗಿ ಅಟೆನ್ಷನ್ ಏನು ಮಾಡ್ತೀರಾ, ಕಡಿಮೆ ಕೊಡ್ತೀರಾ ಅಂತ ಹೇಳ್ತಾರೆ ಬಾಬಾ. बाप के बोल लेकिन अपने आप को बचाने का साधन बाप के बोल को यूज़ करते हैं. क्या कहते हैं कि आपने ही तो कहा है कि माया बड़ी दुस्तर है. ಮತ್ತೆ ಹೇಳ್ತೀವಿ ಅಂತ ಬಾಪ್ ಕೆ ಬೋಲ್ ಕೋ ಯೂಸ್ ಕರ್ತೆ ಹೇ. ಬಾಬಾ ಏನು ಮಾತು ಹೇಳ್ತಾರಲ್ಲ ಅವನ್ನೇ ಬಳಕೆ ಮಾಡ್ತೀವಿ. ಏನಂತ ಹೇಳ್ತೀವಿ ಅಂತ ತಾವೇ ಹೇಳಿದ್ದೀರಿ ಮಾಯಾ ಭಾಳ ಸ್ಟ್ರಾಂಗ್ ಇದೆ ಅಂತ. ಬ್ರಹ್ಮ ಬಾಪ್ ಕೋ ಭಿ ನಹಿ ಛೋಡ್ತಿ. ಬ್ರಹ್ಮ ಬಾಬಾ ಅವಾಗ ಹೇಳಿರ್ತಾರೆ ಮಕ್ಕಳೇ ಮಾಯೆ ಬಂದೇ ಬರ್ತದೆ. ಯಾಕಂದರೆ ನಿಮ್ಮ ಎದುರುಗಡೆ ಬರೋಕ್ಕಿಂತ ಮುಂಚೆ ಮಾಯೆ ನನ್ನ ಎದುರುಗಡೆನೇ ಬಂದಿರ್ತದೆ, ನನಗೂ ಮಾಯೆ ಬರ್ತದೆ ಅಂತ ಹೇಳಿರ್ತಾರೆ ಬಾಬಾ. ಬಾಬಾಗೂ ಬಿಟ್ಟಿಲ್ಲ ಅಂತ ಹೇಳ್ತೀವಿ. ಮಹಾರಥಿಯೋಂಕೋ ಭಿ ಮಾಯಾವಾರ್ ಕರ್ತಿ ಹೇ. ಮಹಾರಥಿಗಳಿಗೂ ಮಾಯೆ ಬರ್ತದೆ ಬಿಡ್ರಿ, ನಮಗೆ ಬರೋದೇನು ದೊಡ್ಡಗದ ಅಂತ ಹಿಂಗೆಲ್ಲ ಮಾತಾಡ್ತೀವಂತ. ಜ ಬ್ರಹ್ಮ ಬಾಪ್ ಕೋ ಭಿ ನಹಿ ಛೋಡ್ತಿ ಮಾಯಾ. ಬ್ರಹ್ಮ ಸ್ವತಃ ಶಿವಬಾಬಾನೇ ಬ್ರಹ್ಮಾಂತನದಲ್ಲಿ ಬಂದ್ರೂ ಕೂಡ ಬ್ರಹ್ಮ ಬಾಬಾಗೂ ಮಾಯೆ ಬರ್ತದೆ, ಬಿಟ್ಟಿಲ್ಲ ಅನ್ಕೋತ ಕೂಡ್ತೀವಂತ. महारथियों को भी मायावार करती. जब ब्रह्मा बाप को भी नहीं छोड़ती, महारथियों को भी नहीं छोड़ती, तो हमारे पास आई और हार खाई तो क्या बड़ी बात है. ಎಲ್ಲರ ಎದುರುಗಡೆನೂ ಮಾಯೆ ಬರ್ತದೆ, ನನ್ನ ಎದುರುಗಡೆನೂ ಬಂದಿತ್ತು, ನಾನು ಸೋಲ್ತೀನಿ, ಅದೇನು ದೊಡ್ಡಗದ, ಅದೇನು ದೊಡ್ಡ ಮಾತು. ಯಹತೋ ಹೋನಾ ಹಿ ಹೇ. ಬಾಬಾ ಹೇಳಿದಾರಲ್ಲ ಡ್ರಾಮಾನುಸಾರವಾಗಿ ಅವೆಲ್ಲ ನಡೀತಿರ್ತವೆ, ಆಗಲೇಬೇಕು ಅಂತ ಹೇಳ್ತೀವಿ ಅಂತ. ಅಂತತಕ್ಕೆ ಯಹತೋ ಚಲ್ನಾ ಹಿ ಹೇ. ಕೊನೆಯವರೆಗೂ ಇದು ನಡೀತದೆ ಅಂತ ಬಾಬಾ ಹೇಳಿದ್ದಾರೆ. इस प्रकार पुरुषार्थ में रोकने के बोल अपना आधार बनाए चढ़ती कला में जाने से ವಂಚಿತ हो जाते हैं. ಈ ಥರ ಮಾತಾಡ್ತಾ ಪುರುಷಾರ್ಥವನ್ನು ತೀವ್ರ ಮಾಡೋದು ಬಿಟ್ಟು ಏನು ಮಾಡಿಬಿಡ್ತೀರಿ, ಅಲ್ಲೇ ನಿಂತು ಬಿಡ್ತೀರಿ. ಚಡ್ತಿ ಕಲಾದಲ್ಲಿ ಬರುವುದಕ್ಕಾಗಿ ನಿಮಗೆ ನೀವೇ ಏನು ಮಾಡ್ಕೊಳ್ತೀರಾ, ವಂಚಿತ ಮಾಡ್ಕೊಳ್ತೀರಾ, ಮೋಸ ಮಾಡ್ಕೋತೀರಾ. ಬಾಪ್ कहते हैं माया जाएगी लेकिन मायाजीत जगतजीत बनना कौन गाए हुए हैं. ಬಾಪ್ कहते हैं ಬಾಬಾ ಹೇಳ್ತಾರೆ ಮಾಯೆ ಬರ್ತದೆ, ಆದರೆ ಮಾಯಾಜೀತ್ ಜಗಜ್ಜೀತ್ ಯಾರಾಗಬೇಕು? ಬಾಬಾ ಆದ್ರಲ್ಲ ಬ್ರಹ್ಮ ಬಾಬಾ. ಮಾಯೆ ಬಂದರು ಅವ್ರೇನಾದ್ರು ಮಾಯಾಜೀತ್ ಆದರು, ಜಗಜ್ಜೀತ್ ಆದರು, ನಿಂತ್ರೇನವರು? ಅದನ್ನು ನಾವು ನೋಡೋಂಗಿಲ್ಲ. ನಾವೇನು ನೋಡ್ತೀವಿ, ಬ್ರಹ್ಮ ಬಾಬಾಗೂ ಬಂದೈತಿ ಬಿಡು, ನಮಗೇನು ದೊಡ್ಡ ಮಾತು, ಹಿಂಗೆ ಅನ್ಕೋತ ಕೊಡ್ತೀವಿ ಅಂತ. ಮಾಯಾ ಆಯೇಗಿ ಲೇಕಿನ್ ಹಾರ್ ಖಾನಾ. ಬಾಬಾ ಹೇಳ್ತಾರೆ ಅಗರ್ ಮಾಯಾ ಹಿ ನ ಆವೆ ತೋ ಬಿನಾ ದುಶ್ಮನ್ ಕಾ ಸಾಮ್ನಾ ಕರ್ನೆ ಕೋಯಿ ವಿಜಯ್ ಕೇಲಾತೆ ಹೇ. ಮಾಯನೇ ಬರಲಿಲ್ಲ, ಅದರ ಜೊತೆ ನೀನು ಎದುರಿಸಲಿಲ್ಲ ಅಂತಂದರೆ ನಿನಗೆ ವಿಜಯ್ ಅಂತ ಹೆಂಗೆ ಹೇಳಲಾಗ್ತದೆ? ಏನಿಲ್ಲ, ಸಾಧಾರಣ ಪುರುಷಾರ್ಥ ಆಗಿಬಿಡ್ತದೆ. ಮಾಯೆ ಬಂದ್ರೇನಲ್ಲ ನನ್ನ ಕೆಪಾಸಿಟಿ ಏನು ಅಂತ ಗೊತ್ತಾಗೋದು, ವಿಜಯ ಆಗೋದು. ವಿಜಯ ಯಾವಾಗ ಆಗ್ತೀವಿ? ಪ್ರಶ್ನೆಗಳನ್ನು ಎದುರಿಸ್ಬೇಕಲ್ಲ ನಾನು. ರಿಸಲ್ಟು ಪಾಸ್ ವಿತ್ ಡಿಸ್ಟಿಂಕ್ಷನ್ ರಿಸಲ್ಟ್ ಬರಬೇಕಂದ್ರೆ ಏನು ಮಾಡಬೇಕು? ಪರೀಕ್ಷೆ ಬರೀಬೇಕು. ಕಠಿಣ ಪ್ರಶ್ನೆಗಳಿಗೆ ನಾನು ಏನು ಮಾಡಬೇಕಾಗ್ತದೆ? ಉತ್ತರಿಸ್ಬೇಕಾಗ್ತದೆ. ಇಲ್ಲಿನೂ ಕೂಡ ಮಾಯೆ ಎಂಥ ಜೋರು ಮಾಯೆ ಬಂದರೂ ಕೂಡ ಅದರಿಂದ ಏನು ಮಾಡಬೇಕು? ನಾವು ಎದುರಿಸ್ಬೇಕಲ್ಲ, ಆವಾಗ ವಿಜಯ ಆಗ್ತೀರಾ ಅಂತ ಬಾಬಾ ಹೇಳ್ತಾರೆ. ವಿಜಯ ಅಂತ ನಿಮ್ಗೆ ಯಾವಾಗ ಹೇಳಲಾಗ್ತದೆ? ಮಾಯಾ ಆಯೇಗಿ ಲೇಕಿನ್ ಹಾರ್ ಖಾನಾ ಯಹತೋ ಬಾಪ್ ನಹಿ ಕೇತೆ. ಮಾಯಾ ಬರ್ತದಂತಷ್ಟೇ ಹೇಳಿ ನಾನು. ಮಾಯೆ ಬಂದರೆ ಏನು ಮಾಡಬೇಕಂತ ಹೇಳಿ ನಾನು ಅದ್ರ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಬೇಕಂತ ಹೇಳೀನಿ.
ಬಾಬಾ ಹೇಳ್ತಾರೆ, ಅದು ಸೋಲಂತ ನಾ ಎಲ್ಲಿ ಹೇಳೀನಿ? ಮಾಯೆ ಬರ್ತದಂತ ಹೇಳೀನಿ. ಮಾಯೆ ಬಂದಮೇಲೆ ನೀವು ಅದಕ್ಕೆ ಸೋಲಂತ ಹೇಳಿದ್ದೀನಿ ನಾನು? ಬಾಬಾ ಹೇಳ್ತಾರೆ, ಮಾಯಾ ಪರ್ ವಾರ್ ಕರ್ನಾ ಹೇ ನ ಕಿ ಹಾರ್ ಖಾನಾ ಹೇ. ಕಲ್ಪ ಕಲ್ಪಕ್ಕೆ ವಿಜಯ ರತನ್ ಹೇ. ನೀವೇನಾಗಿದ್ದೀರಾ? ಕಲ್ಪ ಕಲ್ಪಕ್ಕೂ ವಿಜಯ ರತ್ನ ಆಗಿದ್ದೀರಾ. ಬಾಬಾ ಹೇಳ್ತಾರೆ, और विजयी बनकर ही दिखाएंगे यह समर्थ बोल भूल जाते हैं. ಇದನ್ನೇ ಹೇಳಿದಲ್ಲ ನಾನು. ಏನು ಹೇಳಿದ್ದೀರಾ? ಮಕ್ಕಳೇ, ಕಲ್ಪಕ್ಕೂ ನೀವೇ ವಿಜಯಾತ್ಮಗಳಾಗಿದ್ದೀರಾ ಅಂತ ಹೇಳಿದ್ದೀನಿ. ಈ ಮಾತನ್ನು ಮರೆತೀರೇನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, लेकिन अपनी कमजोर के कारण बाप के बोल को भी कमजोर बना देते हैं. ಮೊದಲು ನೀವು ವೀಕ್ ಇರೋದ್ರಿಂದ, ನೀವು ಕಮ್ಜೋರಿ ಇರೋದ್ರಿಂದ ಬಾಬಾನ ಮಾತುಗಳನ್ನು ಕೂಡ ಏನು ಮಾಡಿಬಿಡ್ತೀರಿ? ನೀವು ಕಮ್ಜೋರಿ ಮಾಡಿಬಿಡ್ತೀರಿ, ಸಾಧಾರಣ ಮಾಡಿಬಿಡ್ತೀರಾ. ಜೈಸೆ ಬ್ರಹ್ಮ ಬಾಪ್ ನೆ ಮಾಯಾ ಜೀತ್ ಬಂದ್ ಜಗತ್ ಜೀತ್ ಕಾ ಪದ ಪ್ರಾಪ್ತ ಕರ್ ಹಿ ಲಿಯಾ. ಬ್ರಹ್ಮ ಬಾಬಾ ಏನು ಮಾಡಿದ್ರು? ಅವ್ರ ಎದುರುಗಡೆನೂ ಮಾಯಾ ಬಂತು, ಅವರೇನಾದರು? ಮಾಯಾ ಜೀತಾದರು, ಜಗಜ್ಜೀತ್ ಪ್ರಾಪ್ತಿ ಮಾಡಿಕೊಂಡ್ರು. ಜೋ ಕಲ್ಪ ಕಿ ನೂಂದ್ ಯಾದ್ಗಾರ್ ರೂಪೇ ಭಿ ಹೇ. ತೋ ಜೈಸೆ ಇದು ಕಲ್ಪದಲ್ಲಿನ ನೂಂದಿದೆ, ಯಾದ್ಗಾರ್ ರೂಪದಲ್ಲಿದೆ. ಏನು? ತೋ ಜೈಸೆ ಬಾಪ್ ಬ್ರಹ್ಮಾನೆ ಮಾಯಾ ಪ್ರಬಲ್ ಹೋತೆ ಹುಯೇ ಭೀ ಸ್ವಯಂ ಕೋ ಬಲವಾನ್ ಬನಾಯ ನ ಕಿ ಘಬರಾಯ. ಬ್ರಹ್ಮ ಬಾಬಾ ಎದುರುಗಡೆನೂ ಮಾಯೆ ಬಂತು, ಬಾಬಾ ಹೆದರಿದ್ರೇನು? ಮಾಯಾ ಎಷ್ಟೇ ಪ್ರಬಲ ಇದ್ರೂ ಕೂಡ ಸ್ವಯಂವನ್ನು ಏನು ಮಾಡ್ಕೊಂಡ್ರು? ಬಾಬಾ ಬಲವಾನ್ ಆದರು, ಹೆದರ್ಲಿಲ್ಲಲ್ಲ. ತೋ ಐಸೆ ಫಾಲೋ ಫಾದರ್ ಕರೋ. ಇದನ್ನು ಫಾಲೋ ಮಾಡಲಿಕ್ಕಾಗೋದಿಲ್ಲ ನಿಮಗಂತ. ಬಾಬಾ ಏನಾದರು? ವಿಜಯ ಆದರು, ಹೆದರಲಿಲ್ಲ. ಇದನ್ನೇ ಹೇಳಿದ್ದೀನಲ್ಲ ನಾನು, ಇದನ್ನು ಹೆಂಗೆ ಮರಿತೀರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ವಿಜಯಿ ಬನನೆ ಕಾ ಭಾವ ಉಠಾವ್. ನಾನು ಅದೆಲ್ಲ ಹೇಳಿದ್ದು ಎದಕ್ಕೆ? ಆ ಭಾವ ಬೇರೆ, ನೀವು ಬೇರೆ ತಿಳ್ಕೊಬೇಡಿ. ತಲೆಯೊಳಗೆ ಏನಿರಬೇಕು? ಎಂಥದೇ ಮಾಯೆ ಬರಲಿ, ನಾನು ಏನಾಗ್ತೀನಿ? ವಿಜಯಿ ಆಗೇ ಆಗ್ತೀನಿ ಅನ್ನೋ ಭಾವ ಇಟ್ಕೊಳ್ಳಿ. पुरुषार्थहीन होने का भाव अपने अल्प बुद्धि के प्रमाण समझते हुए स्वयं को धोखा मत दो. ಪುರುಷಾರ್ಥಹೀನ ಆಗಬೇಡಿ ಅಂತಾರೆ ಬಾಬಾ. ಪುರುಷಾರ್ಥಹೀನ ಭಾವದಲ್ಲಿ ಇರಬೇಡಿ. ಅಲ್ಪ ಬುದ್ಧಿ ಇಟ್ಕೊಂಡು, ನಂದು ಅಲ್ಪ ಬುದ್ಧಿಯದಂತ ತಿಳ್ಕೊಂಡು ಸ್ವಯಂವನ್ನು ನಿಮಗೆ ನೀವೇ ಧೋಖಾ ಮಾಡ್ಕೋಬೇಡಿ. ನಾವು ಅಷ್ಟು ಶಾಣೆ ಇಲ್ಲ, ನಾವು ಅಷ್ಟು ಶ್ರೇಷ್ಠ ಇಲ್ಲ, ಅಷ್ಟು ನಮಗೇನಾಗ್ತದ್ರಿ, ನಾವು ಮನ್ಯಾಗದೀವ್ರಿ, ಅವ್ರಂಗೆ ನಮಗೆಲ್ಲಿ ಮಾಡೋಕ್ಕಾಗ್ತದೆ, ಈ ಥರ ಅಂದ್ಕೊಂಡು ನಿಮ್ಮ ಬುದ್ಧಿಯನ್ನು ಕಡಿಮೆ ಮಾಡಿಕೊಂಡು ನಿಮಗೆ ನೀವೇ ಮೋಸ ಮಾಡ್ಕೋಬೇಡಿ. ಬಾಪ್ ಕೆ ಹರ್ ಬೋಲ್ ಮೇ ಹರ್ ಆತ್ಮ ಕೆ ತೀನೋ ಕಾಲ್ ಕಾ ಕಲ್ಯಾಣ ಭರಾ ಹುವಾ ಹೇ. ಬಾಬಾರವರ ಪ್ರತಿಯೊಂದು ಮಾತಿನಲ್ಲಿ ಆತ್ಮನ 3 ಕಾಲದ ಕಲ್ಯಾಣ ತುಂಬಿಕೊಂಡಿದೆ ಅಂತ ಹೇಳ್ತಾರೆ ಬಾಬಾ. ಪ್ರತಿಯೊಂದು ಮಾತಿನಲ್ಲೂ ಬಾಬಾರವರ ಪ್ರತಿಯೊಂದು ಮಾತು ಏನಿದೆ ಆತ್ಮನ ಕಲ್ಯಾಣಕ್ಕಾಗಿರ್ತಕ್ಕಂಥ ಮಾತು ಅಂತ ಹೇಳ್ತಾರೆ ಬಾಬಾ. आजकल मेजॉरिटी इसी प्रकार के नॉलेजफुल बहुत हैं. इस प्रकार के नॉलेजफुल समझने से अपने को समझदार बहुत कहलाते हैं और करते हैं व्यर्थ और उल्टे कार्य. ಇವತ್ತಿನ ದಿವಸ ಬಹಳಷ್ಟು ಜನ ನಾಲೆಜ್ಫುಲ್ ಇದ್ದಾರೆ, ಜ್ಞಾನ ಹೇಳೋರು ಬಹಳಷ್ಟು ಜನ ಸಿಗ್ತಾರೆ. ನನಗೆಲ್ಲ ಜ್ಞಾನ ಗೊತ್ತು ಇದೆ ಅಂತ ಏನು ಮಾಡ್ತಾರೆ? ತಮ್ಮನ್ನು ತಾವು ಶ್ರೇಷ್ಠ ಅಂತ ತಿಳ್ಕೊಂಡು ವ್ಯರ್ಥದಲ್ಲಿ ಬರ್ತಾರೆ, ಉಲ್ಟಾ ಕಾರ್ಯ ಬರ್ತಾರೆ. इसको रॉयल रूप के विकर्म कहे. ರಾಯಲ್ ರೂಪವನ್ನು ವಿಕರ್ಮ ಮಾಡ್ಕೊಂಡು ಬಿಡ್ತಾರೆ. ಲೇಕಿನ್ अपने को समझदार सिद्ध करने का तरीका बहुत अच्छा आता है. ಮತ್ತೇನು ಮಾಡ್ತೀವಿ? ತಮ್ಮನ್ನು ತಾವು ಸಿದ್ಧ ಮಾಡ್ಕೊಳಿಕ್ಕೆ ಹೋಗ್ತಾರೆ. ನಾವು ಹಂಗೆ ಮಾಡ್ತೀವ್ರಿ, ನಾವು ಹಿಂಗದೀವ್ರಿ, ಅಷ್ಟು ಪವಿತ್ರ ಅದೀವಿ, ಎಷ್ಟು ಪವಿತ್ರ ಅದೀವಿ, ನಾವು ಅದನ್ನು ತಿನ್ನಂಗಿಲ್ಲ, ಇದನ್ನು ತಿನ್ನಂಗಿಲ್ಲ, ನಾವು ಶ್ರೇಷ್ಠ ಇದ್ದೀವಿ, ನನಗೆ ಜ್ಞಾನ ಅಷ್ಟು ಗೊತ್ತದ, ಹಂಗೆ ಹೇಳ್ತೀನಿ. ಈ ಥರ ಏನು ಮಾಡ್ತಾರೆ? ತಮ್ಮನ್ನು ತಾವೇ ಸಿದ್ಧ ಮಾಡ್ಕೊಳ್ತಾರೆ. व्यर्थ कर्म व रॉयल रूप के विकर्म जो दिखाई कुछ देते हैं लेकिन होता है स्वयं को और दूसरों को नुकसान दिलाने वाला. ಈ ಥರ ಮಾಡೋದ್ರಿಂದ ಏನಾಗ್ತದೆ? ವ್ಯರ್ಥ ಕರ್ಮ ಅಥವಾ ರಾಯಲ್ ರೂಪದ ವಿಕರ್ಮಗಳು ಕಾಣಿಸ್ಕೊಂಡ್ರೆ ಏನಾಗ್ಬಿಡ್ತದೆ ಅಂತಂದರೆ, ನೀವು ನುಕ್ಸಾನ್ ಮಾಡ್ಕೊಳ್ಳೋದಿಲ್ಲ, ಬೇರೆಯವ್ರದ್ದು ನುಕ್ಸಾನ್ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. उसकी परख ही है. ऐसे कर्म करने से स्वयं भी अंदर से संतुष्ट नहीं होगा.
ನೀವು ಈ ಥರ ಮಾಡಿದ್ರೆ ನಿಮ್ಮೊಳಗಡೆ ನಿಮಗೂ ಸಂತೋಷ ಇರೋದಿಲ್ಲ, ಇನ್ನೊಬ್ರಿಗೂ ಸಂತೋಷದಿಂದ ಇರೋಕ್ಕೆ ಬಿಡೋದಿಲ್ಲ. ಬಾಬಾ ಹೇಳ್ತಾರೆ, ಖುಷಿ ಕಾ ಅನುಭವ ಶಕ್ತಿ ಕಾ ಅನುಭವ ನಹಿ ಕರೇಗ. ಈ ರಾಯಲ್ ರೂಪದ ಒಳಗಡೆ ಒಂದು ಸ್ವಲ್ಪ ಏನಿರ್ತಾವಲ್ಲ, ಇವು ನಮ್ಮನ್ನು ನಮಗೆ ಒಳಗಡೆ ಖುಷಿ ಇರೋಕ್ಕೆ ಬಿಡೋದಿಲ್ಲ ಅಂತಾರೆ ಬಾಬಾ. ನಾವೆಷ್ಟು ಸರಳ ಇರ್ತೀವಿ ಅಷ್ಟು ಖುಷಿಯಾಗಿರ್ತೀವಿ. ನಾವು ಬಿಗುಮಾನ, ನಾನು ಭಾರಿ, ನಾನು ಅಂತ ಬಂತು ಅಂದರೆ ಮುಗೀತು, ಅಲ್ಲಿ ತಿಳ್ಕೊಬೇಕು ನನ್ನ ಖುಷಿ ಹೋಯ್ತು ಅಂತ. ಅದಕ್ಕೆ ಹೇಳ್ತಾರೆ ಬಾಬಾ, अंदर से संतुष्ट नहीं होगा, खुशी ಇರೋದಿಲ್ಲ. अपने को गुणों से शक्तियों के खजानों से खाली अनुभव करेगा. ನಾವು ಭಾರಿ ಇದೀವ್ರಿ, ಹಂಗೆ ಮಾಡ್ತೀವ್ರಿ ಹಿಂಗೆ ಮಾಡ್ತೀವ್ರಿ ಅನ್ಕೋತ ಹೋದ್ರಿ ಅಂತಂದರೆ ನಿಮ್ಮ ಗುಣಗಳಿಂದ ಶಕ್ತಿಗಳ ಖಜಾನೆಯಿಂದ ಖಾಲಿ ಖಾಲಿ ಪನ್ ಬರ್ತದೆ ಒಳಗಡೆ ಅಂತಾರೆ ಬಾಬಾ. ಎಷ್ಟು ಅಮೃತ ವೇಳೆದೊಳಗೆ ಯೋಗ ಮಾಡಿದ್ರೇನೋ, ಎಷ್ಟು ಅವ್ಯಕ್ತ ಮುರಳಿ ಓದಿದ್ರೇನೋ, ಎಷ್ಟು ಸಾಕಾರ ಮುರಳಿ ಓದಿದ್ರೇನು, ಏನೋ ಉಪಯೋಗ ಆಗೋದಿಲ್ಲ ಅಂತಾರೆ ಬಾಬಾ. ಮತ್ತೆ ಒಳಗಡೆ ಖಾಲಿ ಖಾಲಿ महसूस ಆಗ್ತದೆ. लेकिन बाहर से देह अहंकार के कारण, समझ का अहंकार होने का कारण अपनी समझदारी को स्पष्ट करता रहेगा. उसका हर बोल अंदर से खाली लेकिन बाहर से स्वयं को छिपाने का रूप होगा. ಅಷ್ಟೆಲ್ಲ ಮ್ಯಾಲೆ ಹೇಳ್ಕೋತ ಒಳಗೆ ತಮ್ಮದೆಲ್ಲ ಏನು ಮಾಡ್ತಾರೆ, ಮುಚ್ಚಿಟ್ಕೊಳ್ಳೋದ್ರಿಂದ ಏನಾಗ್ತದೆ. ಬಾಬಾ ಮುಚ್ಚಿಟ್ಕೋಬೇಡ ಅಂತ ಹೇಳೋರಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಏನು ಮಾಡಬೇಕು, ಓಪನ್ ಅಪ್ ಆಗಬೇಕು. ಬೇರೆಯವ್ರ ಜೋಡೆ ಇಲ್ಲ ಅಂತಂದ್ರೂ ಬಾಬಾನ ಎದುರುಗಡೆ ಕೂತ್ಕೊಂಡಾದರೂ ನನ್ನಲ್ಲಿ ಒಳಗಡೆ ಏನೇನು ಖಾಮಿಯಗಳಿದಾವೋ, ಏನೇನು ಕಮಜೋರಿಗಳಿದಾವೋ ಬಾಬಾನ ಮುಂದೆ ಹೇಳಿದ್ರೆ ಏನಾಗ್ತದೆ, ಖುಷಿ ಆಗ್ಬಿಡ್ತೀವಿ. ಇಲ್ಲಾಂದರೆ ಮುಚ್ಚಿಟ್ರೆ ನಮಗೆ ನಾವೇ ಮೋಸ ಮಾಡಿಕೊಂಡಾಗೆ. जैसे कहावत भी है, खाली वस्तु आवाज़ ज़्यादा करती है. ಹೇಳ್ತಿರಲ್ಲ, ತುಂಬಿದ ಕೊಡ ತುಳ್ಕೋದಿಲ್ಲ, ಖಾಲಿ ಕೊಡ ಏನು ಮಾಡ್ತೀವಿ, ಅಳಗಾಡ್ತದಲ್ಲ, ಹಂಗೆ ಅಂತಾರೆ ಬಾಬಾ. ಬಾಹರ್ ಕಾ ದಿಖಾವಾ ಹೋತಾ ಹೇ, ಒಬ್ಬರ ಹೊರಗಡೆ ಹೇಳ್ತಿರ್ತಾರೆ, ಹಂಗೆ ಮಾಡ್ತೀವ್ರಿ ಹಿಂಗೆ ಮಾಡ್ತೀವ್ರಿ, ಅಷ್ಟು ಕೇಳ್ತೀವಿ ಇಷ್ಟು ಕೇಳ್ತೀವಿ. साथ साथ ऐसे कर्मों का परिणाम अनेक ब्राह्मण आत्माएं और दुनिया की अज्ञानी आत्माओं की डिसर्विस करने के निमित्त बन जाते हैं. ಇವರೆಲ್ಲ ಏನಾಗ್ಬಿಡ್ತಾರೆ, ಬಾಬಾನ ಸೇವೆಯಲ್ಲಿ ಡಿಸ್ಸರ್ವಿಸ್ ಮಾಡಿಬಿಡ್ತಾರೆ. ತಮ್ಮದು ಅಕಲ್ಯಾಣ ಮಾಡ್ಕೋತಾರೆ, ಬೇರೆದವ್ರದ್ದು ಅಕಲ್ಯಾಣ ಮಾಡ್ತಾರೆ. ऐसे भी कर्मों से व व्यर्थ कर्मों एक स्वयं से डिससेटिस्फाइड, दूसरा अनेकों की डिसर्विस इस कारण चढ़ती कला की बजाय रुकती कला में आ जाते हैं. ಇಷ್ಟೆಲ್ಲ ರಾಯಲ್ ರೂಪದ ಅಹಂಕಾರದ ಮಾತುಗಳನ್ನು ಮಾತಾಡಿ ತಮಗೆ ತಾವು ಮೋಸ ಮಾಡ್ಕೋತಾರೆ. ಬಾಬಾ ತಾವು ಸ್ಯಾಟಿಸ್ಫೈ ಇರೋದಿಲ್ಲ, ತಮಗೂ ತೃಪ್ತಿ ಇರೋದಿಲ್ಲ, ಬೇರೆದವ್ರನ್ನೂ ಏನು ಮಾಡ್ತಾರೆ, ಡಿಸ್ಸರ್ವಿಸ್ ಮಾಡ್ತಾರೆ. ಇದರಿಂದ ಏರುವ ಕಲೆ ಬದಲಾಗಿ ಏನು ಮಾಡ್ತಾರೆ, ನಿಂತು ಬಿಡ್ತಾರೆ. ತಾವಷ್ಟೇ ನಿಲ್ಲೋದಿಲ್ಲ, ಏನಾಗ್ಬಿಡ್ತದೆ, ಏನು ಬಿಡ್ರೆ ಅವರು ಹೋದರೆಲ್ಲ ಅಲ್ಲಿ ಜಗಾಡ್ತಾರೆ, ನಮಗೇನು ಹೇಳ್ತಾರೆ ಅವರು ಪಾಪ ಅವರು ಬರೋದು ಬಿಟ್ಬಿಡ್ತಾರೆ, ಅವ್ರು ಡಿಸ್ಸರ್ವಿಸ್ ಆಯ್ತಲ್ಲ. ಬಾಬಾ ಹೇಳ್ತಾರೆ, अपने आप को चेक करो, चलते चलते खुशी कम क्यों हो जाती है. ಖುಷಿ ಕಡಿಮೆ ಆಯಿತು, ಚೆಕ್ ಮಾಡ್ಕೊಳ್ಬೇಕು, ಪುರುಷಾರ್ಥದಲ್ಲಿ ಏನಾಗಿದೆ, ಢೀಲ ಆಗಿದೆ. ನನ್ನಲ್ಲಿ ಏನೋ ಖಾಮಿಗಳು, ನನ್ನ ಒಳಗಡೆ ಏನೋ ತಿಂತಾ ಇದೆ, ಒಳಗಡೆ ಯಾವುದೋ ಒಂದು ಮಾತು, ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. अपने आप को चेक करो, चलते चलते खुशी कम क्यों हो जाती है, वह तीव्र पुरुषार्थ का उमंग उत्साह कम क्यों हो जाता है, वह योगयुक्त की बजाय व्यर्थ संकल्पों तरफ क्यों भटक जाते हैं, वह अपने स्वभाव संस्कारों का बंधन क्यों नहीं चुक्त होता, कारण क्या होता है, कारण जानते हो. ಯಾಕಾಗ್ತದೆ ಹಿಂಗೆ, ಏನು ಹೇಳ್ತಾರೆ ಬಾಬಾ, ಹೋಗ್ತಾ ಹೋಗ್ತಾ ಖುಷಿ ಕಡಿಮೆ ಆಗ್ತದೆ, ತೀವ್ರ ಪುರುಷಾರ್ಥ ಉಮಂಗ್ ಉತ್ಸಾಹ ಕಡಿಮೆ ಆಗ್ತದೆ, ಯೋಗಯುಕ್ತ ಬದಲಾಗಿ ವ್ಯರ್ಥ ಸಂಕಲ್ಪಗಳು ಬರ್ತಾವೆ, ಬುದ್ಧಿ ಆ ಕಡೆ ಈ ಕಡೆ ಹೋಗ್ತದೆ. ನಮ್ಮ ಸ್ವಭಾವ ಸಂಸ್ಕಾರಗಳ ಬಂಧನಗಳು ಚುಕ್ತ ಆಗ್ತಿಲ್ಲ. ಕಾರಣ ಏನಿರ್ಬೋದು, ಕಾರಣ ತಿಳ್ಕೊಂಡಿದ್ದೀರಾ, ಗೊತ್ತಾ ನಿಮಗೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ವಿಶೇಷ ಕಾರಣ ಹೇ. ಇದಕ್ಕೆ ವಿಶೇಷವಾಗಿ ಕಾರಣ ಏನು ಅಂತಂದರೆ,
जैसे शुरू में आते हो तो बाप से प्राप्त हुए पुरुषार्थ की युक्तियाँ और मेहनत से करने लग जाते हो. ಶುರುನಲ್ಲಿ ಬಂದಾಗ ಬಾಬಾರಿಂದ ಪ್ರಾಪ್ತಿಯಾಗಿರ್ತಕ್ಕಂಥ ಪುರುಷಾರ್ಥದ ಯುಕ್ತಿಗಳನ್ನು ಮೆಹನತ್ ಪರಿಶ್ರಮ ಮಾಡೋಕ್ಕೆ ಶುರು ಮಾಡ್ತೀರಾ. ಬಾಬಾ ಹೇಳ್ದಂಗೆ ಮಾಡ್ತಾ ಹೋಗ್ತೀರಾ. दिन रात थकावट अथवा माया की रुकावट कोई की परवाह नहीं करते. ಹಗಲು ರಾತ್ರಿ ಯಾವುದೇ ಸುಸ್ತಿ ಇಲ್ಲದೇನೆ, ಮಾಯೆ ಬಂದ್ರೂ ಕೂಡ ಯಾವುದೇ ಪರವಾಹ ಇಲ್ಲದೇನೆ ಏನು ಮಾಡ್ತೀರಾ, ಎಲ್ಲ ಮಾಡ್ತಾ ಇರ್ತೀರಾ. ಬಾಪ್ ಮಿಲಾ ವರ್ಷಾಪಾನ ಹೇ, ನಮ್ಮ ತಂದೆ ಸಿಕ್ಕಿದ್ದಾರೆ, ಆಸ್ತಿಯನ್ನು ಪಡ್ಕೊಳ್ಬೇಕಾಗಿದೆ, ಅಧಿಕಾರಿ ಆಗಬೇಕಾಗಿದೆ. इसी नशे में कदम को बहुत तीव्र रूप से आगे बढ़ाते चलते हो. ಇದೇ ನಶೆನಲ್ಲಿ ಕದಂ ಕೋ ಬಹುತ್ ತೀವ್ರ, ನಿಮ್ಮ ಹೆಜ್ಜೆಯನ್ನು ಬಹಳಷ್ಟು ತೀವ್ರ ರೂಪದಿಂದ ಮುಂದಕ್ಕೆ ಹೋಗ್ತಾ ಇರ್ತೀರಾ. ಲೇಕಿನ್ ಅಬ್ ಕ್ಯಾ ಕರ್ತೆ, ಮೊದಲು ಬಂದಾಗ ಭಾರಿ ಇದ್ರಿ, ಈಗೇನು ಮಾಡ್ಲಿತ್ತೀರಿ. ಜೈಸೆ ಆಜ್ಕಲ್ ಕೆ ಜಮಾನೆ ಮೇ ಮೆಹನತ್ ಕರ್ನಾ ಮುಷ್ಕಿಲ್ ಲಗ್ತಾ ಹೈ. ಇವತ್ತಿನ ದಿವಸ ಪರಿಶ್ರಮ ಪಡೋದು ಅಂದರೆ ಏನಾಗ್ತಾ ಇದೆ, ಕಷ್ಟ ಆಗ್ತಿದೆ. ತನ್ಖ್ವಾಹ್ ಚಾಹಿಯೇ ಲೇಕಿನ್ ಮೆಹನತ್ ನಹಿ ಚಾಹಿಯೇ. ಪಗಾರ ಜಾಸ್ತಿ ಬೇಕು, ಕೆಲಸರೇ ಬೇಡ, ಅಂತಹ ಪರಿಸ್ಥಿತಿಯೊಳಗೆ ಇವತ್ತು ಜಗತ್ತು ನಿಂತುಬಿಟ್ಟಿದೆ. ಹಿಂದೆ ಎಷ್ಟು ಪರಿಶ್ರಮ ಪಡ್ತಿದ್ವಲ್ಲ ನಾವೆಲ್ಲ, ಆದರೆ ಇವತ್ತೆಲ್ಲರೂ ಏನಾಗಿಬಿಟ್ಟಿದ್ದಾರೆ, ಆರಾಮ್ ಪಸಂದ್ ಆಗಿಬಿಟ್ಟಿದ್ದಾರೆ. ಕೆಲಸ ಕಡಿಮೆ ಇರಬೇಕು, ಸಂಬಳ ಜಾಸ್ತಿ ಇರಬೇಕು, ಅಂಥ ಒಂದು ಸಿಚುವೇಶನಲ್ಲಿ ನಾವಿದ್ದೀವಿ. ವೈಸೇ ಹೇ ಬ್ರಾಹ್ಮಣಾತ್ಮಯೇ ಭೀ, ಹೊರಗಡೆ ಅಲ್ಲಿ ಹಂಗಿದೆ, ಇಲ್ಲಿ ಬ್ರಾಹ್ಮಣಾತ್ಮಗಳು ಕೂಡ ಮೆಹನತ್ ಸೆ ಅಲ್ಬೇಲಿ ಹೋ ಜಾತಿ ಹೇ ವ ಆಲಸ್ಯ ಮೇ ಆ ಜಾತಿ ಹೇ. ಪರಿಶ್ರಮ ಪಡೆದೇನೆ ಅಲ್ಬೇಲಿ ಆಗ್ತಾರೆ, ಹೊಯ್ದಾಡ್ತಾ ಇರ್ತಾರೆ, ಆಲಸ್ಯಗಳಾಗ್ತಾರೆ. ಬನನಾ ಚಾತೆ ಸಭಿ ಮಹಾವೀರ್, ಅಂದ್ಕೊಳ್ತೀವಿ ಎಲ್ಲರೂ ಏನಾಗಬೇಕು ಅಂತ, ಮಹಾವೀರ ಆಗಬೇಕು ಅಂತ ಅಂದ್ಕೊಳ್ತೀವಿ, ಮಹಾರಥಿ ಆಗಬೇಕು ಅಂದ್ಕೊಳ್ತೀವಿ. ಲೇಕಿನ್ ಮೆಹನತ್ ಪ್ಯಾದೆ ಕಿ ಭೀ ನಹಿ ಕರ್ತೆ. ಆಗೋದರೆ ಏನಾಗಬೇಕಂತೀವಿ, ಲಕ್ಷ್ಮೀನಾರಾಯಣ ಯಾರಾಗ್ತೀರಿ ಅಂದ್ಕೊಳ್ಳಿ ಎಲ್ಲರೂ ಕೈ ಎತ್ತೀವಿ. ಪುರುಷಾರ್ಥ ಮಾಡೋ ಅಂದರೆ, ಪರಿಶ್ರಮ ಪಡೋ ಅಂದರೆ ಕೈ ಕೆಳಗೆ ಹೋಗ್ಬಿಡ್ತಾವೆ. ಅದಕ್ಕೆ ಹೇಳ್ತಾರೆ ಬಾಬಾ ಹೇಳ್ತಾರೆ, ಮನಸ್ಸೊಳಗರೆ ಮಹಾರಥಿ ಮಹಾವೀರ ಆಗಬೇಕು ಅಂತ ಇದೆ, ಆದರೆ ಪರಿಶ್ರಮ ಖಾಲಿ ಸೈನಿಕರು ಆಗ್ತಕ್ಕಂಥ ಮೆಹನತ್ತು ಇಲ್ಲ ನಿಮ್ಮದು ಅಂತಾರೆ ಬಾಬಾ. ಬನಿ ಬನಾಯಿ ಸ್ಟೇಜ್ ಚಾತೆ ಹೇ, ಎಲ್ಲ ರೆಡಿಯಾಗಿದ್ದು ಬೇಕಂತೀವಿ ನಾವು. ಮೆಹನತ್ ಸೆ ಸ್ಟೇಜ್ ಬನಾನೆ ನಹಿ ಚಾತಿ, ನಾವೇ ಪರಿಶ್ರಮ ಪಟ್ಟು ಸ್ಥಿತಿ ಮಾಡ್ಕೊಳ್ಬೇಕು ಅಂತ ಅನ್ನಂಗಿಲ್ಲ. ಬಾಬಾ ನೀನೇ ಮಾಡಂತೀವಿ, ನಾವೆಲ್ಲನೂ ಬಾಬಾನೇ ಮಾಡಬೇಕು. ಪವಿತ್ರನೂ ಅವನೇ ಮಾಡಬೇಕು, ನಾವು ಶಾಂತ ಇರುವಂಗೂ ಅವನೇ ಮಾಡಬೇಕು, ಎಲ್ಲನೂ ಅವನೇ ಮಾಡಬೇಕು ನಮಗೆ. ಆದರೆ ನಮ್ಮ ಸ್ಥಿತಿಯನ್ನು ನಾವು ಮಾಡ್ಕೋಬೇಕಲ್ಲ, ಎಲ್ಲ ರೆಡಿ ಮಾಡಿಕೊಡು ಅಂತೀವಿ ನಾವು ರೆಡಿ ಮಾಡ್ಕೋಬೇಕಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಮೆಹನತ್ ಸೆ ಸ್ಟೇಜ್ ಬನಾನೆ ನಹಿ ಚಾತೆ, ಸೋಚೆಂಗೆ ಹಮ್ ಕಮ್ ಕಿಸ್ಮೆ ಭೀ ನ ಹೋವೆ. ಮತ್ತು ಅಂದ್ಕೊಳ್ತೀವಿ ನಾವು ಎದರಲ್ಲಿನೂ ನಾವು ಕಡಿಮೆ ಆಗಬಾರ್ದು ಅಂತಾರೆ ಅಂದ್ಕೊಳ್ತೀವಿ. ನಾ ಮಹಾರಥಿಯೋಂಕೆ ಲಿಸ್ಟ್ ಮೇ ಹೋ, ಮತ್ತು ನಮ್ಮ ಹೆಸರು ಎಲ್ಲಿ ಬರಬೇಕು, ಮಹಾರಥಿ ಲಿಸ್ಟ್ನಲ್ಲಿ ಬರಬೇಕು ಅಂತ ಅಂದ್ಕೊಳ್ತೀವಿ. ಲೇಕಿನ್ ಮಹಾರಥಿ ಕಾ ವಾಸ್ತವಿಕ ಅರ್ಥ ಹೇ, ಮಹಾರಥಿಯ ವಾಸ್ತವಿಕ ಅರ್ಥ ಏನು, महारथी की महानता उसमें स्थित होना मुश्किल अनुभव करते हैं. ಮಹಾರಥಿ ಅಂದ್ರೇನು, ಅಷ್ಟು ಮಹಾನ್ ಇರಬೇಕಲ್ಲ, ನಾವು ಆ ಸ್ಥಿತಿಯಲ್ಲಿ ಇದ್ದೀವೇನು, ಅದು ಕಷ್ಟ ಆಗ್ತಿದೆ. ಸಹಯೋಗಿ ನಾಮ್ ಕಾ ಅಡ್ವಾಂಟೇಜ್ ಠೀಕ್ ಉಠಾತೆ ಹೇ. ಸಹಯೋಗಿ, ಎಲ್ಲರಿಗೂ ಸಹಯೋಗಿ ಆಗಬೇಕು ಅಂತ ಇಲ್ಲಿರ್ತದೆ. ನಾವೇನು ಮಾಡ್ತೀವಿ, ಸಹಯೋಗ ಕೊಡ್ರಿ ಬಾಬಾಗ ಅಂತ ಕೇಳ್ಕೊತ ಕೂತಿರ್ತೀವಿ ನಾವು. ಮೊದಲೇನು ಮಾಡಬೇಕು, ಸಹಯೋಗ ಮಾಡಬೇಕಲ್ಲ. सहयोगी नाम का एडवांटेज ठीक उठाते हैं. इस कारण जो कदम कदम पर मेहनत और अटेंशन चाहिए, ಇದರ ಕಾರಣವಾಗಿ ಹೆಜ್ಜೆ ಹೆಜ್ಜೆಗೂ ಪರಿಶ್ರಮ ಮತ್ತು ಅಟೆನ್ಷನ್ ಬೇಕು ಅಂತಾರೆ ಬಾಬಾ. ಪುರುಷಾರ್ಥಿ ಜೀವನ ಕಿ ಸ್ಮೃತಿ ಚಾಹಿಯೇ, ನಿಮ್ಮ ಜೀವನ ಎಂಥದ್ದು, ಪುರುಷಾರ್ಥಿ ಜೀವನ ಇರಬೇಕು. ಬಾಪ್ ಕೆ ಸಾಥ್ ಕಿ ಸಮರ್ಥಿ ಚಾಹಿಯೇ,
वह प्रैक्टिकल में नहीं। ಬಾಬಾ ಹೇಳ್ತಾರೆ ತಂದೆಯ ಜೊತೆಗೆ ಸಮರ್ಥತನ ಇರಬೇಕು, ಅದು ಪ್ರಾಕ್ಟಿಕಲ್ನಲ್ಲಿ ಇಲ್ಲ। मेहनत नहीं करने चाहते लेकिन बाप की मदद से पर होना चाहते हैं। ನನ್ನ ಪರಿಶ್ರಮದಿಂದ ಮುಂದೆ ಬರಬೇಕು ಅಂತ ವಿಚಾರ ಮಾಡೋದಿಲ್ಲ। ಬಾಬಾ ಹೇಳಿದರು, ಒಂದು ಹೆಜ್ಜೆ ಮುಂದಿಡ್ರಿ ಮಕ್ಕಳೇ, ನಾನು 1000 ಹೆಜ್ಜೆ ಸಹಯೋಗ ಕೊಡ್ತೀನಿ ಅಂತ ಬಾಬಾ ಹೇಳಿದ್ದಾರೆ। ಅದನ್ನು ನಾವೇನು ಮಾಡ್ತೀವಿ? ಅದು ಆ ಪಾಯಿಂಟ್ ಹಿಡ್ಕೊಂಡು ಬಾಬಾ ನಾನು ಒಂದು ಹೆಜ್ಜೆ ಇಟ್ಟೀನಿ ಕರ್ಕೊಂಡು ಹೋಗು ಅಂತ ಶುರು ಮಾಡೋರು ನಾವು ಹೆಂಗಿದ್ದೀವಿ ಅಂತ ಹೇಳ್ತಾರೆ ಬಾಬಾ। ಮೆಹನತ್ ಮಾಡೋಕ್ಕೆ ತಯಾರಿಲ್ಲ, ಬಾಬಾನೇ ಎಲ್ಲ ಮಾಡಬೇಕು ಅಂತ ಕೂಡ್ತೀರಾ? ಬಾಬಾ ಹೇಳ್ತಾರೆ ಎಲ್ಲನೂ ಬಾಬಾ ಸಹಯೋಗದಿಂದಾನೇ ಆಗಬೇಕು ಅಂತ ಅಂದ್ಕೊಳ್ತೀವಿ। ಬಾಪ್ ಕಾ ಕಾಮ್ ಜ್ಯಾದಾ ಯಾದ್ ರಖ್ತೆ ಹೇ, ಅಪನಾ ಕಾಮ್ ಭೂಲ್ ಜಾತೆ ಹೇ। ಬಾಬಾ ಅದು ಮಾಡ್ತಾರೆ, ಬಾಬಾ ಎಲ್ಲ ಮಾಡ್ತಾರೆ, ಬಾಬಾ ಮಾಡ್ತಾರೆ ಅಂದ್ಕೊಳ್ಳೋದು ಜಾಸ್ತಿ ಇರ್ತದೆ, ನಾನೇನು ಮಾಡಬೇಕು ಅನ್ನೋದನ್ನೇ मर्त बिड़ती ಅಂತ ಹೇಳ್ತಾರೆ ಬಾಬಾ। इस कारण जो युक्तियाँ बताई जाती हैं वह कार्य में नहीं लगाते हैं। ನಾನು ಏನೇನು ಯುಕ್ತಿಗಳನ್ನು ಹೇಳಿದ್ದೀನಿ ಅವು ಕಾರ್ಯದಲ್ಲಿ ಹಾಕಿ ನೀವು ಮುಂದಕ್ಕೆ ಬರಬೇಕು। ಅದನ್ನು ಬಿಟ್ಟು ಏನು ಮಾಡ್ತೀರಾ? ಬಾಬಾ ಮಾಡ್ತಾರೆ ಬಿಡ್ರಿ ಅಂತ ಸುಮ್ಮ ಕೂತ್ರೆ ಎಲ್ಲ ಆಗ್ತದೆ? ಬಾಬಾ ಹೇಳ್ತಾರೆ समय पर यूज़ करने नहीं आती लेकिन बार बार बाप से पूछते आते हैं, योग क्यों नहीं लगता, क्या करूं, बंधन क्यों नहीं कटता, क्या करूं। ಇದೆಲ್ಲ ಶುರು ಮಾಡ್ತೀವಿ। ಸಮಯವನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಆದರೆ ಏನು ಮಾಡ್ತೀರಾ? ಮೇಲಿದ ಮೇಲೆ ಕೇಳ್ತೀರಾ, ಬಾಬಾ ನನಗೆ ಯೋಗ ಆಗ್ತಿಲ್ಲ, ಯೋಗ ಹತ್ತಂಗಿಲ್ಲ, ಬಂಧನ ಮುಕ್ತ ಆಗೋಕ್ಕಾಗೋದಿಲ್ಲ, ಏನು ಮಾಡಲಿ? ಜಬ್ ರಿವೈಸ್ ಕೋರ್ಸ್ ಚಲ್ ರಹಾ ಹೇ, ಈಗ ಎಂಥದ್ದು ನಡೀತಾ ಇದೆ? ರಿವೈಸ್ ಕೋರ್ಸ್ ನಡೀತಿದೆ। ಅದಕ್ಕೆ ಬಾಬಾ ಹೇಳ್ತಾರೆ जब रिवाइज कोर्स चल रहा है, रियलाइजेशन कोर्स चल रहा है, तो क्या कोर्स में बाप दादा ने यह बताया नहीं है? कुछ रह गया है क्या जो फिर सुनाना पड़े? ನಾ ಹೇಳೋದೆಲ್ಲ ಏನು ಮಾಡಿಬಿಟ್ಟಿದ್ದೀನಿ? ಹೇಳಿ ಮುಗಿಸ್ಬಿಟ್ಟಿದ್ದೀನಿ, ಮತ್ತು ಹೊಳ್ಳಿ ರಿವೈಸ್ ಸ್ಟಾರ್ಟ್ ಆಗ್ಯದ, ರಿವಿಷನ್ ಮಾಡ್ತಾ ಇದ್ದೀನಿ। ಈಗ ಎಂಥ ಟೈಮ್ ಇವಾಗ? ರಿವಿಷನ್ ಟೈಮ್। ವಾಪಸ್ ಹೇಳ್ತಿದ್ದಾರೆ ಬಾಬಾ। ಇದನ್ನು ಕೇಳ್ತೀರಿ ಅಂತಂದರೆ ಕುಚ್ ರಹ ಗಯಾ ಹೈ ಕ್ಯಾ ಜೋ ಫಿರ್ ಸುನಾನಾ ಪಡೆ, ಮತ್ತೆ ಹೇಳಕ್ಕೆ ಏನಾರು ಉಳಿದದೇನು? ಯಹ ತೋ ಪೆಹಲೆ ದೂಸರೆ ಕ್ಲಾಸ್ ಕಾ ಕೋರ್ಸ್ ಹೇ, ಇದು 2ನೇ ಕ್ಲಾಸು। ಇಸ್ ಕಾರಣ ಸುನೇ ಹುಯೇ ಕೋ ಮನನ್ ಕರೋ, ಏನೇನು ಹೇಳಿದ್ದೀನಿ ಅದನ್ನು ಮನನ್ ಮಾಡ್ತಾ ಹೋಗಿ। ಮನನ್ ನ ಕರ್ನೆ ಸೆ ಶಕ್ತಿಶಾಲಿ ನ ಬನ್ ಕಮ್ಜೋರ್ ಹೋ ಗಯೇ ಹೋ, और कमज़ोर होने के कारण बार बार रुकते हो। ಕಮ್ಜೋರ್ ಆಗಿಬಿಟ್ಟಿದ್ದೀರಾ, ಶಕ್ತಿ ಇಲ್ಲ, ಅದಕ್ಕಾಗಿ ನಡುವೆ ನಿಂತು ಬಿಡ್ತೀರಾ। इसलिए सदा यह याद रखो कि हम निमित्त बनी हुई आत्माओं की चढ़ती कला से ही सर्व का भला है। ಅದಕ್ಕೆ ಇದನ್ನು ನೆನಪಿಟ್ಕೊಡ್ರಿ, ನಾನು ಏರುವ ಕಲೆಯಲ್ಲಿ ಇದ್ದರಷ್ಟೇ ಉಳಿದೆಲ್ಲ ಆತ್ಮಗಳ ಕಲ್ಯಾಣ ಆಗ್ತದೆ ಅಂತ ಹೇಳ್ತಾರೆ ಬಾಬಾ। ಅಚ್ಛಾ ಬಾಪ್ಕೋ, ತಂದೆಯ ಪ್ರತಿಯೊಂದು ಮಾತನ್ನು ಯಥಾರ್ಥ ರೂಪದಲ್ಲಿ ತಿಳ್ಕೊಂಡು ಅಪನೆ ಪರ್, ತಮ್ಮ ಮೇಲೆ ಸದಾ ಮೆಹನತ್ತಿನಿಂದ ಸ್ವಯಂವನ್ನು ಮಹಾನ್ ಮಾಡಿಕೊಳ್ಬೇಕು। ಎಲ್ಲರನ್ನೂ ಕೂಡ ಮಹಾನ್ರನ್ನಾಗಿ ಮಾಡಬೇಕು। ಪ್ರತಿ ಹೆಜ್ಜೆಯಲ್ಲಿ ಏರು ಕಲೆಯ ಲಕ್ಷಣದ ಅನುಭವ ಮಾಡ್ತಾ ಇರಬೇಕು। ಯಾವಾಗಲೂ ಸ್ವಯಂವನ್ನು ಅನೇಕ ಪ್ರಕಾರದ ಮಾಯೆಯ ರಾಯಲ್ ರೂಪದಿಂದ ಸುರಕ್ಷಿತ ಇರಬೇಕು। ಇಂತಹ ಮಾಯಾಜೀತ್ ಕಲ್ಪಕ್ಕೂ ವಿಜಯಿ ರತ್ನಗಳಾಗಿರ್ತಕ್ಕಂಥ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ, ನಮಸ್ತೆ ಬಾಬಾ, ನಮಸ್ತೆ। ಅಚ್ಛಾ, ಓಂ ಶಾಂತಿ।